ಕಾಸರಗೋಡು ಸಿದ್ದರಾಮಯ್ಯ ಸಾಹೇಬ್ರಿಗೆ, ಚಾಮುಂಡೇಶ್ವರ ವರಪುತ್ರ ಸಿದ್ದರಾಮಯ್ಯ ಸಾಹೇಬ್ರಿಗೆ, ರಾಜಕೀಯ ದೇವರು ಸಿದ್ದರಾಮಯ್ಯ ಸಾಹೇಬ್ರಿಗೆ, ಬಡವರ ಬಂಗಾಳ ಸಿದ್ದರಾಮಯ್ಯ ಸಾಹೇಬ್ರಿಗೆ. ಸಿದ್ದರಾಮಯ್ಯಂಗೆ ಮುಂದೆ ಬನ್ನಿ. ಈ ದಿನ ಸುವರ್ಣ ಅಕ್ಷರಗಳಲ್ಲಿ ಬರೆದಿಡುವಂತಹ ದಿನವಾಗಿದೆ. ಕಾರಣ ಕರ್ನಾಟಕ ಜನತೆಗೆ ತಿಳಿದಿರುವ ಹಾಗೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಜನನಾಯಕರಾಗಿ ಸಾಮಾಜಿಕ ಪರವಾದಂಥ ಧ್ವನಿ ಎತ್ತುವಂತಹ ಏಕೈಕ ನಾಯಕ ಯಾರಾದರೂ ಕರ್ನಾಟಕದಲ್ಲಿ ಇದ್ದಾರೆ ಅಂತಂದರೆ ಅದು ಸಿದ್ದರಾಮಯ್ಯ ಸಾಹೇಬರು. ಈ ದಿನ ಅವರು ಕರ್ನಾಟಕದಲ್ಲಿ ಹಿಂದಿನ ಮುಖ್ಯಮಂತ್ರಿಗಳು ಯಾರ್ಯಾರು ಮುಖ್ಯಮಂತ್ರಿಗಳು ಎಷ್ಟು ದಿನ ಸರ್ಕಾರವನ್ನು ನಡೆಸಿದ್ರು, ಆಡಳಿತವನ್ನು ನಡೆಸಿದ್ರು ಅನ್ನುವ ಒಂದು ವಿಚಾರವಾಗಿ ಈ ದಿನ ಮೊದಲನೇ ಸಾಲಿನಲ್ಲಿ ನಿನ್ನೆಯವರೆಗೂ ಕೂಡ ಮಾನ್ಯ ದಿವಂಗತ ದೇವರಾಜ ಅರಸ್ರವರು ತಮ್ಮ ಒಂದು ದಾಖಲೆಯನ್ನು ಸ್ಥಾಪನೆ ಮಾಡಿದರು. ಆದರೆ ಈ ದಿನದಿಂದ ಮಾನ್ಯ ಸಿದ್ದರಾಮಯ್ಯನವರು ಅವರ ಒಂದು ದಾಖಲೆಯನ್ನು ಬದಿಗೆ ಸರಿಸಿ ಸಿದ್ದರಾಮಯ್ಯವರು ಈ ದಿನದಿಂದ ತನ್ನದೇ ಆದಂತಹ ಒಂದು ಚುಕ್ಕಾಣಿಯನ್ನು ಇಡುವಂಥ ಇತಿಹಾಸವನ್ನು ಸೃಷ್ಟಿಸುವಂತಹ ಒಂದು ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ತಮ್ಮ ದೀರ್ಘಾವಧಿ ಆಡಳಿತ ಅವಧಿಯಲ್ಲಿ ದೀನದಲಿತರ, ಅಲ್ಪಸಂಖ್ಯಾತರ, ರೈತ ವರ್ಗದವರ, ಮಹಿಳೆಯರ ಶೋಷಣೆಗೆ ಒಳಗಾದಂತಹ ಜನರನ್ನ ತನ್ನ ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯುವಂತಹ ಆಡಳಿತವನ್ನು ನಡೆಸುವಂತಹ ಸಿದ್ದರಾಮಯ್ಯರವರ ಈ ಒಂದು ದಿನದಲ್ಲಿ ನಾವು ಸಾರ್ವಜನಿಕರಿಗೆ ಸಿಹಿ ವಿತರಣೆ ಮಾಡುವ ಮೂಲಕ ನಾವು ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ದಲಿತ ಮಹಾಸಭಾ ಮತ್ತು ಇನ್ನಿತರ ಪ್ರಗತಿಪರ ಸಂಘಟನೆಗಳು ಸಂತೋಷವನ್ನು ಹಂಚಿಕೊಳ್ಳುವಂಥ ಈ ಸಂದರ್ಭವನ್ನು ನಾವು ಬಳಸಿಕೊಳ್ತಾ ಇದ್ದೇವೆ. ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರಿಗೆ ಭಗವಂತ ಶಕ್ತಿ ಮತ್ತು ಚೈತನ್ಯ ಮತ್ತು ಜನಸೇವೆಯನ್ನು ಮಾಡುವಂಥ ಒಂದು ಶಕ್ತಿಯನ್ನು ನೀಡಲಿ ಅಂತ ಈ ಸಂದರ್ಭದಲ್ಲಿ ಅವರಿಗೆ ಶುಭವನ್ನು ಕೋರ್ತಾ, ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುವ ಮುಖಾಂತರ ಅವರಿಗೆ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ತೀವಿ ಅಂತ ಹೇಳ್ತಾ ಇದ್ದೇವೆ. ಮೈಸೂರು ನಗರ ದಲಿತ ಮಹಾಸಭಾ ಅಧ್ಯಕ್ಷ ಎಸ್ ರಾಜೇಶ್ ಸರ್. ಮತ್ತೆ ಇವಾಗ DKಶಿ ಅವರಿಗೆ ಕೊಡಬೇಕು ಅಂತ ಮಾತಾಗ್ತಿದೆ, ಅದ್ರ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಏನು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಏನು ನಮಗೆ ಏನು ನಾಡ ದೊರೆ ಅಂತ ನಾವು ಕರಿತೀವಿ, ಅವರು ಯಾವಾಗಲೂ ಸಂತೋಷವಾಗಿ ಜನರ ಸಂತೋಷದಿಂದ ಆಯ್ಕೆಯಾದ ಮುಖ್ಯಮಂತ್ರಿ. ಸೊ ಆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇಟ್ಕೊಂಡು ಏನು ದೇವರಾಜರು ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ, ಇದು ಅದ್ಭುತವಾದ ಸಾಧನೆ. ಆದರೆ ಅವರ ಒಂದು ಅಭಿಪ್ರಾಯ ಏನಂದರೆ, ಸಾಧನೆ ಯಾರು ಬೇಕಾದ್ರೂ ಮುರಿಬೋದು, ಬಟ್ ಜನರ ಆಶೀರ್ವಾದ ಇರೋ ತನಕ ನಾನು ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಭಗವಂತ ಇನ್ನೂ 5 ವರ್ಷ ಆಗಿದೆ, ಅವರೇ ಮುಖ್ಯಮಂತ್ರಿನೇ, ಯಾರೂ ಬದಲಾಯಿಸೋಕ್ಕೆ ಸಾಧ್ಯವಿಲ್ಲ. ಭಗವಂತ ಒಳ್ಳೇದು ಮಾಡಲಿ, ಅವ್ರಿಗೆ ಯಾವತ್ತೂ ದೀರ್ಘಕಾಲ ಆಯುಷ್ ಕೊಟ್ಟು ಬಡವರ ಸೇವೆ ಮಾಡೋದಕ್ಕೆ ಇನ್ನೂ ದೇವರು ಹೆಚ್ಚಿನ ಆಶೀರ್ವಾದ ಮಾಡಲಿ ಅಂತ ತಾಯಿ ಚಾಮುಂಡೇಶ್ವರಿ ಬೇಡ್ಕೋತಾ ಮತ್ತೊಮ್ಮೆ ಮಗದೊಮ್ಮೆ ಸಿದ್ದರಾಮಯ್ಯ ಸಾಹೇಬರಿಗೆ ಹೃತ್ಪೂರ್ವಕ ಶುಭಾಶಯಗಳನ್ನ ಇಷ್ಟ. ಹೆಸರು ಸರ್? ಸುನೀಲ್ ನಾರಾಯಣ್, ರಾಜ್ಯ ಉಪಾಧ್ಯಕ್ಷ, KPCC ಅಸಂಘಟಿತ ಕಾರ್ಮಿಕ ವಿಭಾಗ.